ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿ ನಮೋ ನಮಃ. ವೇದ ವೇದಾಂಗ ವೇದಂತೆ ವಿದ್ಯಾಸ್ಥಾನ ಪೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 1ನೇ ತಾರೀಕಿನಲ್ಲಿ ಜನಿಸಿದವರ ಗುಣಲಕ್ಷಣ ಹೇಗಿರುತ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇವರಲ್ಲಿ ನಾಯಕತ್ವ ಗುಣ ಹೆಚ್ಚಾಗಿರ್ತದೆ. ಇವರು ಸ್ವಭಾವತಃ ನಾಯಕರಾಗಿರ್ತಾರೆ. ಅಂದರೆ 1ನೇ ತಾರೀಕಿನಲ್ಲಿ ಜನಿಸಿದಂಥವರಿಗೆ ತಂಡವನ್ನು ಮುನ್ನಡೆಸುವಂಥ ಒಂದು ಸಾಮರ್ಥ್ಯ ಇರ್ತದೆ. ಒಂದು ಗುಂಪಿನ ನಾಯಕರಾಗಿರ್ತಾರೆ ಎನ್ನುವಂಥದ್ದು. ಅದರ ಜೊತೆಗೆ ಈ ಜಾತಕರು ತಾವು ಮಾಡುವ ಕೆಲಸದಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಕ್ತಾರೆ. ಏಕೆಂದರೆ ಇವರಿಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಅದರ ಜೊತೆಗೆ ಇವ್ರಿಗೆ ಸ್ವತಂತ್ರ ಮನೋಭಾವ ಅನ್ನುವಂಥದ್ದು ಇರ್ತದೆ. ಇವರಿಗೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗಿರ್ತದೆ. ಅದರ ಇಚ್ಛೆನೂ ಸಹ ಇರ್ತದೆ. ಇವರು ಬೇರೆಯವರ ಮೇಲೆ ಹೆಚ್ಚು ಅವಲಂಬಿಕೆ ಆಗೋದಿಲ್ಲ. ಬೇರೆಯವರ ಮೇಲೆ ಇವರು ಹೆಚ್ಚು ಅವಲಂಬನೆ ಮಾಡೋದಿಲ್ಲ. ದೃಢ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಒಮ್ಮೆ ಇವರು ತೀರ್ಮಾನವನ್ನು ಮಾಡಿದ್ರೆ ಸಾಕು, ಅದನ್ನು ಬದಲಾಯಿಸೋದು ಕಷ್ಟ ಸಾಧ್ಯ. ಅದು ಇವ್ರಿಗೆ ಇಷ್ಟ ಇರೋದಿಲ್ಲ. ಇವ್ರಿಗೆ ಸಮಾಜದಲ್ಲಿ ಒಂದು ಗೌರವ, ಹೆಸರು, ಕೀರ್ತಿ, ಸ್ಥಾನಮಾನಗಳು ಇರಬೇಕು ಅಂತ ಇವ್ರಿಗೆ ಬಯಕೆ ಇರ್ತದೆ. ಆದ್ದರಿಂದ ಇವರು ಆಕ್ಟಿವ್ ಆಗಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ, ಕ್ರಿಯಾಶೀಲತೆಯಿಂದ ಕೂಡಿರ್ತಾರೆ. ಕೆಲಸದಲ್ಲಿ ಚುರುಕುತನ ಇರ್ತದೆ. ಸಮಯ ವ್ಯರ್ಥ ಮಾಡೋದು ಇವರಿಗೆ ಇಷ್ಟ ಇರೋದಿಲ್ಲ. ಆದರೆ ಕೆಲವೊಮ್ಮೆ ಇವರಿಗೆ ನಾನು ಅನ್ನೋವಂಥ ಒಂದು ಈಗೋ ಇರ್ತದೆ. ಸ್ವಲ್ಪ ಅಹಂಭಾವ ಅನ್ನುವಂಥದ್ದು ಇರ್ತದೆ. ಅದು ಸಣ್ಣದಾಗಿ ಕಾಣಿಸ್ಕೊಳ್ತದೆ ಕೂಡ. ಜೊತೆಗೆ ಹೊಸ ಹೊಸ ಆಲೋಚನೆಗಳು ಇವರಲ್ಲಿ ಬರ್ತದೆ. ಹೊಸ ವಿಧಾನದಲ್ಲಿ ಕೆಲಸ ಮಾಡುವಂಥ ಗುಣ ಇವರೆಲ್ಲ ಹೆಚ್ಚಾಗಿರ್ತದೆ. ಅದನ್ನು ಕ್ರಿಯೇಟಿವಿಟಿ ಅಂತ ಕರೀತಾರೆ, ಸೃಜನಶೀಲತೆ ಅಂತ ಕರೀತಾರೆ. ಇವರಿಗೆ ಯಾವುದಾದ್ರೂ ಹೊಸ ಕೆಲಸಗಳಲ್ಲಿ ಪ್ರಾರಂಭ ಮಾಡುವಂಥ ಸಾಧ್ಯತೆ ಇರ್ತದೆ. ಅಥವಾ ಯಾವುದಾದ್ರೂ ಕೆಲಸ ಮಾಡುವಂಥ ಅವಕಾಶಗಳು ಬಂದರೆ ಗುಂಪಿನಲ್ಲಿ ಮಾಡುವಂಥ ಕೆಲಸಗಳನ್ನು ಇವರು ನಿರ್ವಹಣೆ ಮಾಡ್ತಾರೆ. ಅಂಥ ಜಾಗದಲ್ಲಿ ಇವರು ನಾಯಕತ್ವ ಗುಣವನ್ನು ವಹಿಸ್ಕೊಳ್ತಾರೆ ಅನ್ನುವಂಥದ್ದು. ಅಂದರೆ ಇವರು ನಾಯಕತ್ವ ಗುಣ ಅಂದ್ರೇನು? ಅಧಿಕಾರ ನಡೆಸುವಂಥದ್ದು, ಮೇಲ್ವಿಚಾರಣೆ ನಡೆಸುವಂಥದ್ದು. ಓಕೆ, ಈ ಥರ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತಾರೆ ಎನ್ನುವಂಥದ್ದು. ಈ ರೀತಿಯಾಗಿ ನಾವು 1ನೇ ದಿನಾಂಕದ ಜನಿಸಿದವರ ಗುಣಲಕ್ಷಣಗಳನ್ನು ತಿಳ್ಕೊಂಡಿದ್ದೇವೆ. ಇದು ಹೇಗಿರ್ತದೆ ಎನ್ನುವಂಥದ್ದನ್ನು ನಿಮ್ಮ ಕಾಮೆಂಟ್ನಲ್ಲಿ ತಿಳಿಸ್ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೆ ಧನ್ಯವಾದಗಳು.